ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಏನು ಹಿಂದೆ ಮಾಡಲಾಗಿತ್ತು ಆ ವರದಿ ಒಂದು ಮತ್ತೆ ಸದ್ದು ಮಾಡ್ತಾ ಇದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವರದಿ ಏನಿತ್ತು ಆ ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದೆ. ಆದ್ರೆ ಆ ಆಯೋಗದ ವರದಿಯನ್ನ ತೆಗೆದುಕೊಂಡಿರುವಂತ ಸರ್ಕಾರ ಈವರೆಗೂ ಕೂಡ ಅದನ್ನ ಒಂದು ಕ್ಯಾಬಿನೆಟ್ ನಲ್ಲಿ ಇರ್ಬೋದು ಇಟ್ಟು ಅದನ್ನ ಪಾಸ್ ಮಾಡಿಕೊಂಡು ಅದಾದ ನಂತರ ಅದನ್ನ ಉಭಯ ಸದನಗಳಲ್ಲಿನೂ ಕೂಡ ಒಂದು ಅಂಗೀಕಾರ ಮಾಡೋದಕ್ಕೆ ಮುಂದಾಗಿಲ್ಲ. ಈ ಕುರಿತಂತೆ ಯಾವಾಗ್ಲೂ ಕೂಡ ಚರ್ಚೆಗೆ ಬರ್ತದೆ ಮತ್ತು ಇದ್ರ ಕುರಿತಂತೆ ಆರೋಪ ಮತ್ತು ಪ್ರತ್ಯಾರೋಪ ಕೂಡ ಬರ್ತಾನೆ ಇರ್ತದೆ. ಹೀಗಾಗಿ ಇದೇ ವಿಚಾರ ಮತ್ತು ಇವತ್ತು ಕೂಡ ಒಂದು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಪಾಸ್ ಮಾಡ್ಕೊಳ್ತಾರೆ ಎಂಬಂತದಿತ್ತು. ಆದ್ರೆ ಇದನ್ನ ಈ ಈ ಒಂದು ಸಂಪುಟ ಸಭೆಯಲ್ಲಿ ನಾವು ಇಡೋದಿಲ್ಲ ಎಂಬಂತ ಮಾಹಿತಿಯನ್ನ ಅಥವಾ ಸ್ಪಷ್ಟನೆಯನ್ನ ನಿನ್ನೆನೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಈ ಎಲ್ಲ ವಿಚಾರಗಳ ಕುರಿತಂತೆ ನಾವು ಮಾತನಾಡೋದಕ್ಕೆ ನಮ್ ಜೊತೆಗೆ ಹಿರಿಯ ಪತ್ರಕರ್ತರಾದ ಬೆಳಗೂರು ಸಮೀವುಲ್ಲಾ ಸರ್ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದ್ರ ಜೊತೆಗೆ ನಮ್ಮೊಂದಿಗೆ ಇದೇ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ವೀರಶೈವ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂತಹ ರೇಣುಕಾ ಪ್ರಸನ್ನ ಇದ್ದಾರೆ. ರೇಣುಕಾ ಪ್ರಸನ್ನ ಸರ್, ನಿಮ್ಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಸರ್, ಸಮೀವುಲ್ಲಾ ಸರ್, ನಿಮಗ ಮೊದಲನೇ ನಾನು ಮೊದಲಿಗೆ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಈ ಆರ್ಥಿಕ ಸಾಮಾಜಿಕ ಸಮೀಕ್ಷಾ ವರದಿ ಅಂದ್ರೆ ಏನ್ ಸರ್ ಇದು? ಒಂದು ಸಮಾಜದಲ್ಲಿ ಅಸಮತೋಲನ ನಿವಾರಣೆ ಮತ್ತು ಸಮುದಾಯಗಳಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತವೆ. ಎಲ್ಲ ರೀತಿಯ ಸವಲತ್ತು ಅಂತಂದ್ರೆ ಕೇವಲ ಆರ್ಥಿಕವಾಗಿ ಅವು ಬಲಾಢ್ಯರಾದ್ರೆ ಸಾಕಿಲ್ಲ, ಅದನ್ನ ಮೀರಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಬಲಾಢ್ಯರಾಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ನೀವು ಆರ್ಥಿಕವಾಗಿ ಬಲಾಢ್ಯರಾದ್ರು ಅಂತಿದ್ದಂಗೆನೆ ಅವ್ರು ಬಲಾಢ್ಯರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವ ಯಾವ ವರ್ಗಗಳಾದ್ರೂ ಕೂಡ ಅದು ನಾವು ಗುರುತಿಸ್ಬೇಕು. ಅದು ನಾವು ಗುರುತಿಸ್ಬಿಟ್ಟು ಕಾಲಕ್ಕೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿಯಲ್ಲಿ ಸವಲತ್ತುಗಳನ್ನ ನಾವು ಕೊಡ್ಬೇಕು ಅದನ್ನ ರೀಶಫಲ್ ಮಾಡಬೇಕು. ಅದನ್ನ ಕೊಡ್ಲೇಬೇಕಾಗುತ್ತೆ. ಇದು ಈ ಕೆಲಸನ ಆಯೋಗ ಮಾಡಬೇಕು. ಬೇರೆ ಯಾರು ಸರ್ಕಾರ ಕುತ್ಕೊಂಡು 3% ಇವ್ರಿಗೆ ಕೊಟ್ಟು 2% ಇವ್ರಿಗೆ ಹಾಕೋಣ, ಅವ್ರಿಗೆ 1.5% ಕೊಡೋಣ ಅಂತಲ್ಲ. ಸರ್ಕಾರ ಹೋಗಿ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ಮಾಹಿತಿಯ ಆಧಾರದ ಮೇಲೆ, ಅದು ಸಮರೋಪಾದಿಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ಮಾಹಿತಿಯ ಆಧಾರದ ಮೇಲೆ ಆ ವರದಿಯನ್ನ ಅವರು ಸಿದ್ಧಪಡಿಸ್ಬೇಕು. ಇದು ಈ ಹಿಂದೆ ಆಯೋಗಗಳು ವರ್ಕ್ ಮಾಡ್ಕೊಂಡು ಬಂದಿರುವಂತಹ ರೀತಿಯಲ್ಲಿ. ಏನಂತ ಹೇಳಿದ್ರಿ ಸರ್, ಈಗ ವರದಿಯನ್ನ ಈಗಾಗಲೇ ಕೊಟ್ಟಾಗಿದೆ. 2024 ಜನವರಿಯಲ್ಲಿ ವರದಿಯನ್ನ ಆಗಿನ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಸರ್ಕಾರ ಈವರೆಗೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇದೇ ವಿಚಾರದ ಬಗ್ಗೆನೆ ವಾದ, ಅಂದ್ರೆ ಒಂದು ಹೇಳಿಕೆ, ಅದಕ್ಕೆ ಪ್ರತಿ ಹೇಳಿಕೆ ಈ ರೀತಿ ಆಗ್ತಾ ಇದೆ. ಒಂದ್ ಕಡೆಯಿಂದ ವಿರೋಧ ವ್ಯಕ್ತ ಆಗ್ತಿದೆ, ಮತ್ತೊಂದ್ ಕಡೆಯಿಂದ ಅದು ವರದಿ ಜಾರಿ ಆಗ್ಬೇಕಂತ ಹೇಳಿ. ಈ ವಿಚಾರಕ್ಕೆ ನಾನು ರೇಣುಕಾ ಪ್ರಸನ್ನ ಅಂತ ಕೇಳೋದಾದ್ರೆ ಇದಕ್ಕೆ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ? ರೇಣುಕಾ ಪ್ರಸನ್ನ ಸರ್, ನಮಸ್ಕಾರ. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಗಣತಿಯನ್ನಲ್ಲ. ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ, ನಾವು ಜಾತಿ ಗಣತಿಯನ್ನ ಸ್ವಾಗತ ಮಾಡಿದ್ದೇವೆ. ನೀವಂತಲ್ಲ, ಒಂದ್ ಕಡೆಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಅಲ್ಲ, ಮಹಾಸಭಾ ಇಲ್ಲ 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 ಯಾಕೆಂತ ಅದನ್ನೇ ನಿಮ್ಗೆ ಹೇಳ್ಬೇಕಲ್ಲ. ಯಾಕೆಂದ್ರೆ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ರೆ ಸರಿಯಾಗೋದಿಲ್ಲ. ಈಗ ನಾವು ಜಾತಿ ಗಣತಿಯ ವಿರೋಧವಾಗಿಲ್ಲ, ಜಾತಿ ಗಣತಿಯ ಪರವಾಗಿದ್ದೇವೆ. ಆದ್ರೆ ಏನ್ ಕಾಂತರಾಜ್ ಆಯೋಗ ಸಿದ್ಧಪಡಿಸಿದ ವರದಿಯನ್ನ ಏನ್ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರಲ್ಲ, ಆ ವರದಿ ಇರ್ತಕ್ಕಂತ ರಿಪೋರ್ಟ್ ಅನ್ನ ಏನ್ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಂತ ಗೊಂದಲಗಳೇನಿದ್ದಾವೆ, ನಮ್ಮ ಗಮನಕ್ಕೆ ಏನು ಎನ್ಯುಮರೇಷನ್ ಸಂದರ್ಭದಲ್ಲಿ ಇರ್ಬೋದು, ಹಲವಾರು ಹಂತಗಳಲ್ಲಿ ಈ ವರದಿಯನ್ನು ತಯಾರಿಸೋ ಹಂತದಲ್ಲಿ ಹಲವಾರು ಅನುಮಾನಗಳಿಗೆ ಎಡೆ ಮಾಡೋ ರೀತಿಯಲ್ಲಿ ಆಯೋಗದ ಅಧ್ಯಕ್ಷರು ಮತ್ತೆ ಆಗಿನ ಸಚಿವರು ಮತ್ತೆ ಅಲ್ಲಿನ ನಡ್ಕೊಂಡಂತ ರೀತಿ ಇದೆಯಲ್ಲ, ಅದ್ರಾಗಿ ನಮಗೆ ಸಹಜವಾಗಿ ಅನುಮಾನಗಳು ಮೂಡಿದ್ದಾವೆ. ಹಾಗೆ ಏನು ಸೋರಿಕೆಯಿಂದ ಆಗಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ವರದಿಗಳು, ಈ ವರದಿಗಳ ಆಧಾರದ ಮೇಲೆ ಈ ವರದಿಗಳು ಸರಿ ಇಲ್ಲ ಅನ್ನೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈಗೇನು ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ವರದಿಗಳನ್ನ ನಾವು ಆಧರಿಸಿ ನಮ್ಮ ಅಂಕಿ ಅಂಶಗಳನ್ನ ಏನ್ ಈಗ ಮಾಧ್ಯಮಗಳು ಬರ್ತಾ ಇದೆ, ಹಾಗಾಗಿ ನಮಗೆ ಮೊದಲೇ ಈಗ ಆಯೋಗ ಮಾಡ್ತಕ್ಕಂಥ ಈಗ ಗಣತಿಯ ಸಂದರ್ಭದಲ್ಲಿ ನಾವು ಹಲವಾರು ಕಾರಣಗಳನ್ನು, ಹಲವಾರು ಮನವಿಗಳನ್ನ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಅವಕ್ಕೆ ಅವರು ಪುರಸ್ಕರಿಸಿರ್ಲಿಲ್ಲ. ಹಾಗಾಗಿ ನಮ್ಗೆ ಸಹಜವಾಗಿ ಆಯೋಗದ ನಡೆ ಬಗ್ಗೆ ಅನುಮಾನ ಇತ್ತು. ಹಾಗಾಗಿ ನಮ್ಗೆ ಈ ಮಾಧ್ಯಮಗಳ ಪ್ರಕಟವಾಗಿರ್ತಕ್ಕಂಥ ನಾವು ಅದನ್ನು ವಿರೋಧ ಮಾಡ್ಕೊಂಡ್ ಬಂದಿದ್ದೀವಿ. ನಿಮ್ಗೆ ಸ್ಪಷ್ಟವಾಗಿ ಹೇಳೋದಾದ್ರೆ ಒಂದೆರಡು ನಿಮ್ಮ ಗೊಂದಲಗಳನ್ನ, ಅಂದ್ರೆ ಏನ್ ಅನುಮಾನ ವ್ಯಕ್ತಪಡಿಸ್ತಿದ್ರಲ್ಲ ಯಾಕೆ ಅಂತೇಳಿ
ಮತ್ ನೀವು ಆಯೋಗಕ್ಕೆ ಏನಂತ ಮನವಿ ಮಾಡ್ಕೊಂಡಿದ್ರಿ ಸರ್ ಅವಾಗ? ಈಗ ನಮ್ಮದು ವಿಶೇಷವಾಗಿ ನಮ್ಮ ಸಮುದಾಯ ನಾವು ಹೇಳೋದಾದ್ರೆ ಇವರು ಸುಮಾರು 79 ಉಪಜಾತಿಗಳನ್ನ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಜಾತಿಗಳನ್ನ ಗುರುತಿಸಿದ್ರು ಹಿಂದಿನ ಆಯೋಗದಲ್ಲಿ ಅವರಲ್ಲಿದ್ದಂತ ಮಾಹಿತಿಗಳು ಅಷ್ಟಿತ್ತು. ಇನ್ನು 26 ಸುಮಾರು ಪಂಗಡಗಳು ಬಿಟ್ಟೋಗಿದ್ದು ಅದನ್ನ ನಾವು ಆಯೋಗದ ಅಂದಿನ ಅಧ್ಯಕ್ಷರ ಗಮನಕ್ಕೆ ಲಿಖಿತವಾಗಿ ತಂದಿದ್ವಿ, ಅದಕ್ಕೆ ದಾಖಲೆಗಳನ್ನು ಸಹ ಕೊಟ್ಟಿದ್ವಿ. ಆದ್ರೆ ನಾವು ಕೊಟ್ಟಂತ 26 ಏನು ಉಪಜಾತಿಗಳಿದ್ವು ಅವನ್ನ ಸೇರ್ಸ್ತಕ್ಕಂತ ಪ್ರಯತ್ನ ಮಾಡ್ಲಿಲ್ಲ. ಬರೀ ಕೇವಲ 6 ಸೇರಿಸಿ ಇನ್ನು 20 ಬಿಟ್ಟು ಈ 20 ಅವರು ಹೆಸರು ಬರ್ಕೊಳ್ಳಿನ ಒಂದು ಉತ್ತರ ಏನ್ ಕೊಟ್ರು. ಇದು ನಮಗೆ ಸಹಜವಾಗಿ ಯಾಕೆ 6 ಸೇರಿಸಿದಂತವ್ರಿಗೆ ಇನ್ನು 20 ಸೇರಿಸ್ಲಿಕ್ಕೆ ಏನಾಗಿತ್ತು? ಅದು ಏನಲ್ಲ, ಅವ್ರೇನ್ ಸೇರಿಸ್ಬೇಕಾಗಿ ಆ ಜಾತಿಗಳಿಗೆ ಒಂದು ಕೋಡ್ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಎನ್ಯುಮರೇಷನ್ ಈಸಿ ಆಗ್ತದೆ ಅನ್ನೋ ಕಾರಣಕ್ಕೆ ಕೋಡ್ ಕೊಟ್ಟಿದ್ರು. ಇಲ್ಲಾಂದ್ರೆ ಎಲ್ಲರಿಗೂ ಜಾತಿ ಬಳಸ್ಬೇಕಾಗಿತ್ತಲ್ಲ. ಅದನ್ನ ಕಮ್ಮಿ ಮಾಡಕ್ಕೋಸ್ಕರ ಎನ್ಯುಮರೇಷನ್ಗೋಸ್ಕರ ಏನು ಜಾತಿ ಮತ್ತು ಉಪಜಾತಿಗಳಿಗೆ ರಿಲಿಜಿಯನ್ಸ್ಗೆ ಕೋಡ್ ಕೊಟ್ಟಿದ್ರು, ಆ ಕೋಡ್ ಕೊಡಿ ಅಂತ ಅಷ್ಟೇ ಕೇಳ್ಕೊಂಡಿದ್ವಿ. ಅವ್ರು ಅದನ್ನ ಪುರಸ್ಕರಿಸ್ಲಿಲ್ಲ. ಅದಾದ ನಂತರ ಎನ್ಯುಮರೇಷನ್ಸ್, ಯಾಕೆಂದ್ರೆ ನಮ್ಮ ಸಂಘಟನೆಯಲ್ಲಿ ನಮ್ಗೆ ಹಲವಾರು ದೂರುಗಳು ಬಂದಿದ್ದು ಇಂಥ ಕಡೆ ಹಾಗಿಲ್ಲ, ಸಹಜವಾಗಿ ನೋಡಿ ಇನ್ನೂ ಎನ್ಯುಮರೇಟರ್ಸ್ ಬಂದಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಬರ್ತಾ ಇದೆ. ಇಂಥ ಎಲ್ಲ ಕೆಲವು ದಾಖಲೆ ಸಮೇತ ಸಲ್ಲಿಸಿದಂತ ಸಂದರ್ಭದಲ್ಲೂ ಸಹ ಅವರು ಸರಿಯಾದ ರೀತಿಯಲ್ಲಿ ನಮ್ಗೆ ಸ್ಪಂದಿಸ್ಲಿಲ್ಲ. ಇದು ನಮ್ಮಲ್ಲಿ ಸಹಜವಾಗಿ ಗೊಂದಲಗಳನ್ನ. ಆಮೇಲೆ ವಿಶೇಷವಾಗಿ ಏನು 79 ಜಾತಿಗಳಿಗೆ ಕೋಡ್ ಕೊಟ್ಟಿದ್ರಲ್ಲ, ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಜಾತಿಗೆ 4 ಕೋಡ್ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ವಿಶೇಷ, ಈಗ ವೀರಶೈವ ಅಂದ್ರೂ ಒಂದೇ, ಲಿಂಗಾಯತ ಅಂದ್ರೂ ಒಂದೇ ಅಂತೀವಿ. ಆದ್ರೆ ಇವ್ರು ನೋಡಿ, ವೀರಶೈವಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ, ಲಿಂಗಾಯತಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ, ಲಿಂಗಾಯತ ವೀರಶೈವ ಒಂದು ಕೋಡು, ವೀರಶೈವ ಲಿಂಗಾಯತಕ್ಕೆ ಒಂದು ಕೋಡ್. ಇದು ಉಲ್ಟಾ ಸೀದಾ ಮಾಡಿ 4 ಕೋಡ್ ಒಂದಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಲಿಂಗವಂತ ಅಂತ ಒಂದು ಕೋಡ್ ಕೊಟ್ಟಿದೆ. ಇಷ್ಟು ಸೇರಿ ಐದು ಸೇರಿ ಒಂದೇನೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರ ವೀರಶೈವ ಲಿಂಗಾಯತ ಎಲ್ಲ ಪಂಗಡಗಳನ್ನು ಸೇರಿಸಿ ಒಂದು 3B ಸರ್ಟಿಫಿಕೇಟ್ ಕೊಡ್ತಾ ಇದೆ ನಮಗೆ. ಈ ಸರ್ಕಾರದ ಕೊಡ್ತಕ್ಕಂತ ಇದ್ರ ಮೇಲೆ ನಾವು ಕೊಟ್ರು ಸಹ ಅವರು ಅನವಶ್ಯಕವಾಗಿ ಒಂದೇ ಹೆಸರಿಗೆ 5 ಕೊಟ್ರು. ಆಮೇಲೆ ಇನ್ನು ಒಂದು ನಾವು ಇದೇ ರೀತಿ ಉಪ ಪಂಗಡಗಳಲ್ಲಿ ಗೊಂದಲ ಮುಗಿಸ್ತಕ್ಕಂಥದ್ದು, ನೊಳಬ ಲಿಂಗಾಯತ, ನೊಣಂಬ ಲಿಂಗಾಯತ ಅಂತ 2 ಕೋಡ್ ಕೊಟ್ರು. ಅವಶ್ಯಕತೆ ಇಲ್ಲ ಆಡು ಭಾಷೆನಲ್ಲಿ. ಆಮೇಲೆ ಈ ತರ ಇವು ಒಂದೇ ಅಲ್ಲ, ಒಂದೇ ಇದಕ್ಕೆ 2, 3 ಅನ್ನ ಕೊಟ್ಟಂತದ್ದು. ಹಡಪದ, ಕ್ಷೌರಿಕ ಇವೆಲ್ಲವೂ ಒಂದೇ ಬರ್ತಕ್ಕಂಥವು. ಹಡಪದ ಬೇರೆ ಕೊಟ್ರು, ಕ್ಷೌರಿಕ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಮುದಾಯಗಳು ಕೂಡ ಅದನ್ನ ವಿರೋಧ ಮಾಡ್ತಿರುತ್ತೆ. ಸಮೀಲ್ಲ ಸರ್, ಇದು ನಿಮಗೆ ಅಂದ್ರೆ ತಾಂತ್ರಿಕ ಸರ್, ಇದು ಒಂದು ರೀತಿಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಿರುವಂತದ್ದು. ಇದು ಒಂದು ತಾಂತ್ರಿಕ ಅಡಚಣೆ. ಇದು ಈ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಬಹುದು ಸಮೀಲ್ಲ ಸರ್, ಏನ್ ಮಾಡ್ತದೆ ಅಂತ ಹೇಳಿ ಈಗ? ಹಾ ಸರ್, ಈ ಸಂದರ್ಭದಲ್ಲಿ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ, ಮತ್ತೆ ಇದು ಸೋರಿಕೆ ಆಗಿದೆ ಅನ್ನುವಂತ ಪರಿಸ್ಥಿತಿ ಇದೆ ಅಂತ ಮಾತುಗಳು ಯಾವುದೇ ಹಿಂದುಳಿದ ವರ್ಗಗಳ ಆಯೋಗದ ವರದಿಗಳು ಬಂದಂತಹ ಸಂದರ್ಭದಲ್ಲಿ ಪ್ರತಿ ಸರಿಯೂ ವಿರೋಧ ಆಗ್ತಿದೆ. ನೀವು ಚಿನ್ನಪ್ರಜ್ಞೆ ಆಯೋಗದ ವರದಿ ಇರಬಹುದು, ಹಾವನೂರ್ ಕಮಿಷನ್ ಇರಬಹುದು, ಇನ್ ಬೇರೆ ಆಯೋಗದ ವರದಿಗಳು ಇರಬಹುದು. ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಸಂದರ್ಭದಲ್ಲೂ ಕೂಡ ಆಯಾ ಆಯೋಗಗಳ ವರದಿಗೆ ವಿರೋಧನೆ ಆಗಿದೆ. ಹೀಗಾಗಿ ಮುಖ್ಯವಾಗಿ ಇಲ್ಲಿ ಸರ್ಕಾರದ ಕೈಲಿ ಯಾರನ್ನು ಸೇರ್ಸೋದು ಬಿಡೋ ಪವರ್ಸ್ ಇಲ್ಲ. ಸರ್ಕಾರದ ಕೈಲಿ ಪವರ್ಸ್ ಇಲ್ಲ. ಬೊಮ್ಮಾಯಿ ಅವರು ಮಾಡಿದ ತಪ್ಪು ಅದೇನೇನೆ, ಅಲ್ಪಸಂಖ್ಯಾತರದನ್ನ ಕಿತ್ತಾಕಿ 2% ಲಿಂಗಾಯತರಿಗೆ 2% ಒಕ್ಕಲಿಗರಿಗೆ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ, ಆ ಪವರ್ ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ, ಚೀಫ್ ಮಿನಿಸ್ಟರ್ಗೂ ಇಲ್ಲ. ನೀವು ಕುಲಶಾಸ್ತ್ರೀಯ ಅಧ್ಯಯನ ಅಂತ ಕರೆಯೋದು ಆ ಕಾರಣಕ್ಕೇನೆ. ನೀವು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ, ಆ ಕುಲಶಾಸ್ತ್ರೀಯ ಅಧ್ಯಯನ ವೈಜ್ಞಾನಿಕವಾಗಿ ಮಾಡಿ, ಅದರ ಬೇಸಿಸ್ ಮೇಲೆ ರಿಸರ್ವೇಶನ್ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಅಥವಾ ಕ್ಯಾಟಗರಿ ಚೇಂಜ್ ಮಾಡೋದು, ಅದನ್ನ ಡಿಸೈಡ್ ಮಾಡುವಂತದ್ದು. ಹೀಗಾಗಿ ಯಾವುದೇ ಸಮುದಾಯಗಳು ಅಥವಾ ಉಪಪಂಗಡಗಳು ತಮಗೆ ರಿಸರ್ವೇಶನ್ ಬೇಕು ಅಥವಾ ತಮಗೆ ಕ್ಯಾಟಗರಿ ಬೇಕು ಅಂತ ಹೋಗ್ಬೇಕಾಗಿದ್ದು ಆಯೋಗದ ಮುಂದೆ. ಆಯೋಗ ಅದನ್ನ ಸ್ಟಡಿ ಮಾಡುತ್ತೆ, ಅಥವಾ ಅಗತ್ಯ ಇದ್ರೆ ಅದನ್ನ ಸೇರಿಸುತ್ತೆ, ಇಲ್ವೋ ಅದನ್ನ ಮಾಡಿ ಆಯೋಗ ಅದು ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಕೊಡುತ್ತೆ. ಪ್ರತಿ ಸರಿನೂ ಅಷ್ಟೇನೆ ಕೆಲವು ಸಮುದಾಯಗಳಿಂದ ಮೊದಲಿಂದ ಪ್ರತಿಭಟನೆ ಕಂಡು ಬಂದಿದೆ. ಹೀಗಾಗಿ ಇಲ್ಲಿ ನನ್ನ ತಿಳುವಳಿಕೆಯ ಪ್ರಕಾರ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ಚರ್ಚೆ ನಡೆಸಬೇಕಾಗಿರೋದು, ಒಂದು, ನಮ್ಮ ರಿಸರ್ವೇಶನ್ 50% ಮೀರಬಾರದು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. 50% ಮೀರಬಾರದು ಅನ್ನೋದು ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್.
ನಮ್ಮ ಮುಂದಿನ ಚರ್ಚೆ ಇವೆಲ್ಲವನ್ನೂ ಕೂಡ ಎಲ್ಲ ಸಮುದಾಯಗಳ ಅಹವಾಲನ್ನು ಕೇಳಿಕೊಂಡು ಲಿಂಗಾಯತ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಮತ್ತು ಅವರವರ ಹಕ್ಕು ಅಥವಾ ಅವರವರ ಪ್ರತಿಪಾದನೆ ಇವೆಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ಕೊಂಡು ಆಯೋಗಗಳು ಇವೆಲ್ಲವನ್ನೂ ಪರಿಶೀಲನೆ ಮಾಡ್ಕೊಂಡು ನಮ್ಮ ರಿಸರ್ವೇಶನ್ ಅನ್ನ ತಮಿಳುನಾಡು ಮಾದರಿಯಲ್ಲಿ 69% ಇದೆ ತಮಿಳುನಾಡಿನಲ್ಲಿ. ಅಲ್ಲಿ ಪಾರ್ಲಿಮೆಂಟ್ ಗೆ ಅಮೆಂಡ್ಮೆಂಟ್ ಅನ್ನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಆ 69% ಅನ್ನ ಅಡಕ ಮಾಡಿದ್ದಾರೆ. ಹೀಗಾಗಿ ಅದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ತಮಿಳುನಾಡಲ್ಲಿ ಇರ್ಬೇಕಾದ್ರೆ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ನಮ್ಮಲ್ಲಿರೋ ಸಮುದಾಯಗಳು ಆರ್ಥಿಕ, ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ನಮ್ಮ ರಿಸರ್ವೇಶನ್ಸ್ ಅನ್ನ ನಾವು 50ಕ್ಕಿಂತ ಜಾಸ್ತಿ ತಮಿಳುನಾಡು ಮಾದರಿನಲ್ಲಿ ಯಾಕೆ ಇನ್ಕ್ರೀಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ಬೋದು. ಒಂದು ಉತ್ತಮವಾದ ನೆಲೆಗಟ್ಟಲ್ಲಿ ನಾವು ಆವಾಗ ಚರ್ಚೆಯನ್ನ ಮಾಡಿದ್ರೆ ಆಗ ನನ್ನ ಸ್ನೇಹಿತರು ರೇಣುಕಾ ಪ್ರಸಾದ್ ಅವ್ರು ಏನ್ ಹೇಳಿದ್ರು, ಅಥವಾ ಬೇರೆ ಒಕ್ಕಲಿಗ ಸಮುದಾಯದಲ್ಲೂ ಹಿಂದುಳಿದ ಉಪಪಂಗಡಗಳಿವೆ, ಲಿಂಗಾಯತದಲ್ಲೂ ಹಿಂದುಳಿದ ಉಪಪಂಗಡಗಳಿವೆ. ಆ ಉಪಪಂಗಡಗಳನ್ನ ಹೆಚ್ಚುವರಿಯಾದಂತಹ ರಿಸರ್ವೇಶನ್ ವ್ಯಾಪ್ತಿಗೆ ತರಬಹುದು. ಆದ್ರೆ ಬೇಸಿಕ್ ಆಗಿ ಇಡೀ ವರದಿಯನ್ನೇ ಸಾರಾಸಟ್ಟಾಗಿ ಅದನ್ನ ವಿರೋಧ ಮಾಡೋದ್ರಿಂದ ಅದರಿಂದ ಯಾವ ಸಮುದಾಯಗಳಿಗೂ ಲಾಭ ಇಲ್ಲ. ಆಮೇಲೆ ಯಾವ್ದು ಕ್ರೈಟೀರಿಯಾನೇ ಇಲ್ಲ. ಈಗ ಯಾರಿಗಾದ್ರೂ ಏನಾದ್ರು ಸವಲತ್ತು ಕೊಡ್ಬೇಕಾ? ಕ್ರೈಟೀರಿಯಾ ಏನು? ನಮಗಿರೋ ಜನಸಂಖ್ಯೆ ಮಾನದಂಡ ಎಲ್ಲಿದೆ? ಜಾತಿ ಜನಗಣತಿ ಅಲ್ಲ, ನಮಗಿರೋ ಮಾನದಂಡ ಯಾವ್ದಾದ್ರು ಸಮುದಾಯಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ಮಾನದಂಡ ಯಾವ್ದಿದೆ? ನಮಗೆ ಯಾವ್ದು ಇಲ್ಲ ಮಾನದಂಡ. ಈಗ ಈ ಒಂದು ವರದಿಯನ್ನ ಆಧರಿಸಿ ಆ ರೀತಿಯಾಗಿ ಸೌಲಭ್ಯ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಅಂತ ಹೇಳಿ? ಅಲ್ಲಲ್ಲ, ಅದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದರ ರಾಜಕೀಯ ಲಾಭನೂ ಪಡೀಲಿಕ್ಕೆ ಹೋಗ್ತಿದೆ. ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಅದನ್ನ ಒಂದು ರಾಜಕೀಯ ಸೂತ್ರ ಅನ್ನುವ ರೀತಿನಲ್ಲೂ ರೂಪಿಸಕ್ ಹೋಗ್ತಿದೆ. ಹೀಗಾಗಿ ಸರ್ಕಾರ ಏನು ಡಿಸಿಷನ್ ತಗೊಳ್ದಲೇ ಇರೋದ್ರಿಂದ, ಯಾಕೆ ಅಂತಂದ್ರೆ ಅದು ಸರ್ಕಾರದಲ್ಲಿ ಏನು ಇಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ. ಈ ವರದಿ ಒಪ್ಕೊಂಡ್ರು ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ. ಅದನ್ನ ಅಂಗೀಕಾರ ಮಾಡಿ ಸೆಂಟ್ರಲ್ಗೆ ನೀವು ಇನ್ಕ್ರೀಸ್ ಮಾಡಿ ಅಂತ ಸೆಂಟ್ರಲ್ ಕಳಿಸ್ಬೇಕು. ಸೆಂಟ್ರಲ್ ಅದನ್ನ ಅನೌನ್ಸ್ ಮಾಡಿದ್ರೆ ಪಾರ್ಲಿಮೆಂಟ್ ಮುಂದಿಟ್ಟು ಅಮೆಂಡ್ಮೆಂಟ್ ಮಾಡ್ಬೇಕು ಕೇಂದ್ರ ಸರ್ಕಾರ. ಹೀಗಾಗಿ ರಾಜ್ಯ ರಿಸರ್ವೇಶನ್ ತರೋದು, ಜಾರಿಗೆ ತರೋದು ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ. ಇದು ಒಪ್ಕೊಂಡ್ರು, ಈ ವರದಿಯನ್ನು ಒಪ್ಕೊಂಡ್ರು, ರಿಸರ್ವೇಶನ್ ಅಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರು ಈ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ. ರೇಣುಕಾ ಪ್ರಸಾದ್ ಸರ್ ಏನೋ ಹೇಳ್ತಿದ್ರಿ. ಈಗ ಏನಂತ ಹೇಳಿದ್ರೆ ಈ ವರದಿಯನ್ನು ಕೊಟ್ಟಿದ್ದಾರೆ, ಇದರಿಂದ ಇಂಪ್ಲಿಮೆಂಟ್ ಆಗೋದು ಅದು ಮುಂದಿನ ಹಂತದಿನ ಐತಲ್ಲ, ಅದು ತುಂಬಾ ಇದೆ. ಹೇಳಿ ಇಲ್ಲ, ಸಮೀವುಲ್ಲಾ ಸರ್ ಹೇಳಿದ್ದು ಈ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ಮುಂದಿನ ಪರಿಣಾಮಗಳ ಬಗ್ಗೆ ಹೇಳಿದ್ರು. ಅಂದ್ರೆ ಮೀಸಲಾತಿ ಮತ್ತೊಂದು ನಾವು ಯೋಜನೆಗಳನ್ನು ರೂಪಿಸಿದಂತ ಸಂದರ್ಭದಲ್ಲಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಗಳು ಯೋಜನೆಗಳು ರೂಪಿಸೋದು ಅಥವಾ ಮೀಸಲಾತಿ ಕೊಡೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ನಮ್ಗೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆ ಮೀಸಲಾತಿಯನ್ನ ಪಡಿಬೇಕಾದ್ರೆ ಈಗಿನ ಅಂಕಿಅಂಶಗಳೇ ತಪ್ಪಾಗಿದ್ರೆ ಮುಂದೆ ನಿಜವಾಗ್ಲೂ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಹಲವಾರು ಪಂಗಡಗಳು ನಮ್ಮಲ್ಲಿ ಇದ್ದಾವೆ, ಅವುಗಳಿಗೆ ಅನ್ಯಾಯ ಆಗ್ತದೆ ಅನ್ನೋದು ನಮ್ಮ ಆತಂಕ. ಅಷ್ಟು ಬಿಟ್ರೆ ಅಂದ್ರೆ ದತ್ತಾಂಶ ಸಂಗ್ರಹಣೆ ಮಾಡಿದಲ್ಲ, ದತ್ತಾಂಶ ಸಂಗ್ರಹಣೆ ಹೌದು, ಖಂಡಿತವಾಗಿ. ಯಾಕೆಂದ್ರೆ ಈ ಆಯೋಗ ಮಾಡಿರ್ತಕ್ಕಂಥ ಸಮೀಕ್ಷೆ ಏನಿದೆ ಇದು ತಾಂತ್ರಿಕವಾಗಿ ಈಗಿನ ಟೆಕ್ನಾಲಜಿಯನ್ನ ಬಳಸ್ಕೊಂಡಿಲ್ಲ, ಮ್ಯಾನ್ಯುಯಲ್ ಸಮೀಕ್ಷೆ ಮಾಡಿದ್ದಾರೆ. ರಿಪೀಟ್ ಆಗ್ತಕ್ಕಂಥ ಹಲವಾರು ಸಂದರ್ಭಗಳಿದ್ದಾವೆ. ಯಾಕೆಂದ್ರೆ ನಾನು ಉದಾಹರಣೆ ಹೇಳೋದಾದ್ರೆ, ಈಗ ಹಳ್ಳಿನಲ್ಲಿ ನನ್ನ ಮನೆ ಇದೆ, ನಾನು ಇರೋದು ಮೂಲತಃ ನಾನು ಹಳ್ಳಿನಲ್ಲಿ ಇರ್ತಕ್ಕಂಥವನು, ನಂದು ಅಲ್ಲೂ ರೆಕಾರ್ಡ್ ಮಾಡಿದ್ದಾರೆ. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ಈ ಮನೆಯಲ್ಲೂ ನಾನು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಈ ತರ ಮ್ಯಾನ್ಯುಯಲ್ ಆಗಿರೋದ್ರಿಂದ ನಾವು ಏನ್ ಕೇಳ್ಕೊಂಡಿದ್ವಿ, ಆಧಾರವಾಗ್ಲೇ ಬಂದಿತ್ತು, ಜೋಡಣೆ ಮಾಡಿ ರಿಪೀಟ್ ಆಗದ್ ತಪ್ತದೆ. ಈಗ ಒಬ್ಬರೇ ಹಲವಾರು ಅಂಕಿಅಂಶಗಳನ್ನ ಕೊಡ್ತಕ್ಕಂಥದ್ದು ಸಾಧ್ಯತೆ ಇತ್ತು. ಆಮೇಲೆ ಆಯೋಗ ಇಲ್ಲಿ ತನಕ ಆಧಾರ್ ಕಾರ್ಡು ಜೋಡಣೆ ಆಗಿಲ್ಲ, ರಿಪೀಟ್ ಆಗ್ತಕ್ಕಂಥ ಅವಕಾಶಗಳನ್ನ ತಪ್ಪಿಸ್ಲಿಕ್ಕೆ ಇವರಲ್ಲಿ ಯಾವುದೇ ಟೆಕ್ನಾಲಜಿಯನ್ನು ಬಳಸ್ಕೊಂಡಿಲ್ಲ. ಆಮೇಲೆ ಇವ್ರು ಏನ್ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸಮೀಕ್ಷೆನಲ್ಲಿ, ಆ ಸಂದರ್ಭ ಕ್ರಾಸ್ ವೆರಿಫಿಕೇಶನ್ 5% ಅಲ್ಲ 1% ಇವ್ರು ಕ್ರಾಸ್ ವೆರಿಫೈ ಮಾಡಿಲ್ಲ. ನಾನು ಕೊಟ್ಟಿರೋ ಮಾಹಿತಿ ಸರಿ ಇದೆಯಲ್ಲ ಅಂತೇಳಿ ಇವ್ರು ಪರೀಕ್ಷೆ ಮಾಡ್ಬೇಕಲ್ವಾ. ಈಗ 100ಕ್ಕೆ 100 ಮಾಡಕ್ ಆಗೋದಿಲ್ಲ, ನನ್ಗೆ ಗೊತ್ತಿದೆ ಅದು. ಆದ್ರೆ ಅಟ್ಲೀಸ್ಟ್ ಒಂದು 5% ಕ್ರಾಸ್ ವೆರಿಫಿಕೇಶನ್. ಈಗ ಉದಾಹರಣೆಗೆ ಶೈಕ್ಷಣಿಕದ್ದಿದೆ ಕೊಟ್ಟಿದ್ದೀವಿ, ಆರ್ಥಿಕ ಕೊಟ್ಟಿದ್ದೀವಿ. ಏನಾಗಿದೆ,
ನಾನು ಆರ್ಥಿಕ ಸ್ಥಿತಿನ ಮುಚ್ಚಿಡ್ಲಿಕ್ಕೋಸ್ಕರ ನಮ್ಮಲ್ಲೇ ಇರ್ತಕ್ಕಂಥ ಸಂಘಟನೆಗಳವರು ಮಾಡ್ಬೋದಾದಂತ ಅವಕಾಶಗಳಿದ್ದಾವೆ. ಯಾಕೆಂದ್ರೆ ನಾನು ಬಳಸ್ತಕ್ಕಂಥ ನನ್ನ ಕಾರು ಬಂಗ್ಲೆ ಇದ್ರು ನನ್ನ ಹೆಸರಲ್ಲಿ ಇರೋದಿಲ್ಲ. ಕೆಲವು ಕಾರಣ ಬೇರೆ ಬೇರೆ ಕಾರಣಕ್ಕೆ ನಾವು ಬೇರೆ ಬೇರೆ ಫೈನಾನ್ಷಿಯಲ್ ಇದಕ್ಕೋ ಲೋನ್ಗೋಸ್ಕರನು ಬೇರೆ ಬೇರೆ ಹೆಸರಲ್ಲಿ ತಗೊಂಡು ನಾವು ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಮನೆಯಲ್ಲಿ ಬಳಸ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳನ್ನು ಸಹ ನಾವು ಮುಚ್ಚಿಡ್ತಕ್ಕಂಥದ್ದು ಇದೆ. ಇವನ್ನೆಲ್ಲ ಚೆಕ್ ಮಾಡಕ್ ಆಗೋದಿಲ್ಲ, ಗೊತ್ತಿದೆ. ಆದ್ರೆ ನಾವೇನ್ ಹೇಳಿದ್ವಿ, ದತ್ತಾಂಶವನ್ನು ನೀವು ಸಂಗ್ರಹಿಸಿದ್ವಿ ಅದನ್ನ ಅಟ್ಲೀಸ್ಟ್ ಒಂದು 5% ಕ್ರಾಸ್ ಚೆಕ್ ಮಾಡಿ. ಯಾಕೆಂದ್ರೆ ಈಗ RTO ನಿಮ್ ಕಡೆ ಇದೆ, ಯೂನಿವರ್ಸಿಟಿಗಳು ನಿಮ್ ಕಡೆ ಇದಾವೆ. ನೀವು ಶಿಕ್ಷಣ ಇಲಾಖೆ ಜೋಡಣೆ ಮಾಡಿ, ಆಮೇಲೆ ರೆವಿನ್ಯೂ ಇಲಾಖೆ ಜೋಡಣೆ ಮಾಡಿ. ಈಗ ನಾನು ಲ್ಯಾಂಡ್ ಇದೆ, ಲ್ಯಾಂಡ್ ಇಲ್ಲ ಅಂತ ಕೊಟ್ಟಿದ್ರೆ ನೀವು ಬರ್ಕೊಂಡು ಹೋಗಿರ್ತಾರ ಅಷ್ಟೇ ಅವ್ರು ಎನ್ಯುಮರೇಟರ್ ಸರ್. ನಮ್ಮನ್ನೇನ್ ಕ್ರಾಸ್ ಚೆಕ್ ಮಾಡಿಲ್ಲ ಅವರು. ನನ್ನಲ್ಲಿ ಭೂಮಿ ಇದೆಯಾ, ನನ್ನಲ್ಲಿ ಏನ್ ಇವ್ಯಾವೂ ಕ್ರಾಸ್ ಚೆಕ್ ಆಗಿಲ್ಲ. ನಾವು ಕೊಟ್ರ ಮಾಹಿತಿ ಅಷ್ಟೇ ತಗೊಂಡು ಹೋಗಿದ್ದಾರೆ. ನಾನು ಕೊಟ್ರ ಮಾಹಿತಿ ಸರಿ ಇದೆಯಲ್ಲ ಅನ್ನೋ ಬಗ್ಗೆ ಅವ್ರು ಕ್ರಾಸ್ ವೆರಿಫೈ ಮಾಡ್ಬೇಕಿತ್ತು. ಇವೆಲ್ಲವೂ ನಮ್ ಗಮನದಲ್ಲಿರೋದ್ರಿಂದ ನೀವು ಆಧಾರ್ ಜೋಡಣೆ ಮಾಡಿದ್ರೆ ಒಂದು ಪಕ್ಷ ನಿಮಗೆ 50% ಲೋಪ ತಪ್ಪದು ತಾಂತ್ರಿಕ ಕಾರಣಕ್ಕಾಗಿ. ಆಮೇಲೆ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್, RDPR ಡಿಪಾರ್ಟ್ಮೆಂಟ್, ಇವೆಲ್ಲವನ್ನು ನೀವು ಲಿಂಕ್ ಮಾಡ್ಕೊಂಡಿದ್ರೆ, ಎಲ್ಲ RTO ಡಿಪಾರ್ಟ್ಮೆಂಟ್, ಇಂಥವೆಲ್ಲವೂ ನಾವು ಮಾಡಿದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಗೊತ್ತಾಗಲ್ಲ. ಯಾಕೆಂದ್ರೆ ನನ್ನ RTO ನನ್ನ ವೆಹಿಕಲ್ ರಿಜಿಸ್ಟರ್ ಮಾಡಿರ್ತೀನಿ, ನನ್ನ ರೆವಿನ್ಯೂ ನಲ್ಲಿ ನನ್ನ ಭೂಮಿ ಸಂಬಂಧಪಟ್ಟಂಗೆ, ನನ್ನ ಮನೆಗೆ ಸಂಬಂಧಪಟ್ಟಂತವು ಇವೆಲ್ಲವೂ ರೆಕಾರ್ಡ್ ಇರ್ತದೆ. ನೀವು ಅಟ್ಲೀಸ್ಟ್ 100ಕ್ಕೆ 100 ಮಾಡದಿದ್ರೆ 5% 10% ಕ್ರಾಸ್ ವೆರಿಫೈ ಮಾಡಿ. ನಿಮಗೆ ಏನಾದ್ರು ಅನುಮಾನ ಬಂದಿದ್ರೆ ಅದ್ರಲ್ಲಿ ಸಿಕ್ಕಿದ್ರೆ ನೀವು ಚೆಕ್ ಮಾಡಿ ಈ ರಿಪೋರ್ಟ್ ಅನ್ನು ನೀವು ತಾಂತ್ರಿಕ ಕಾರಣವಾಗಿ ಸರಿ ಮಾಡಿದ್ರೆ, ಇಲ್ಲಿವರೆಗೆ ನಮಗೆ ಗೊತ್ತಿರೋ ಹಂಗೆ ಸ್ವತಂತ್ರ ಪೂರ್ವದಲ್ಲೂ ಆಗಿರ್ಬೋದು, ಸ್ವತಂತ್ರ ಒಂದೇ ಒಂದು ಸಮೀಕ್ಷೆ ಆಗಿರ್ತಕ್ಕಂಥದ್ದು. ಇಲ್ಲಿ ತನಕ ತರೋ ಸಮೀಕ್ಷೆ ಎಲ್ಲೂ ಆಗಿಲ್ಲ. ಬಿಡಿ, ಸ್ವತಂತ್ರ ಪೂರ್ವದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇರ್ಲಿಲ್ಲ, ಮಾಡಕ್ಕಾಗಿಲ್ಲ. ಈಗ ಟೆಕ್ನಾಲಜಿ ಇದೆ, AI ಟೆಕ್ನಾಲಜಿ ಅಂತ ಬಂದಿದೆ. ಅದನ್ನೆಲ್ಲ ಬಳಸ್ಕೊಂಡು ಒಂದ್ ತರೋ ಗಣತಿ ಆಗ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ಮತ್ತೆ ಎಲ್ಲರಿಗೂ ಅದು ಅವಕಾಶಗಳು ವಂಚಿತರಾಗಬಾರ್ದು ಅನ್ನೋದಷ್ಟೇ ನಮ್ಮ ಆತಂಕ ಹೊರತು ಇನ್ನೊಬ್ರು ಅಧಿಕಾರ ಕಿತ್ಕೋಬೇಕು, ಇನ್ನೊಬ್ರು ಮೀಸಲಾತಿ ಕಿತ್ಕೋಬೇಕು, ಇದು ನಮ್ಗೆ ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಎಲ್ಲರನ್ನು ಒಪ್ಪಿ ಬೆಳೆದಂತ ಸಮಾಜ ಇದು. ಇವತ್ತು ನಮ್ಮ ಮಠಮಾನ್ಯಗಳು ಎಲ್ಲಾ ಸಮಾಜವನ್ನು ಒಪ್ಕೊಂಡೇ ಬೆಳೆದು ನಾವು ಈ ಗಣತಿ ವಿರೋಧ ಆಗಿದ್ದೀವಿ ಅನ್ನೋದು ತಪ್ಪದು. ಎಲ್ಲರಿಗೂ ಅವಕಾಶ ಸಿಗ್ಬೇಕು. ನಮ್ಮಲ್ಲೂ ಬಡವರು ಇದ್ದಾರೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀವಿ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಮತ್ತೊಂದಾಗ್ಲಿ ಕಾರಣ ಇಲ್ಲ. ಸಮೀವುಲ್ಲಾ ಸರ್, ಏನಂತ ಹೇಳಿದ್ರೆ ಈ ವರದಿಯನ್ನ ಜಾರಿಗೆ ತರುವಂತದ್ದು ಮಾಡೋದಕ್ಕೆ ಮುಂದಾಗಂತ ಉದ್ದೇಶನೇ ಬೇರೆ ಇತ್ತು. 2015ರಲ್ಲಿ ನೇಮಕ ಮಾಡ್ತಾರೆ, ಅವಾಗ ಕಾಂತರಾಜು ಇರ್ತಾರೆ, ಅವರು ವರದಿ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ಹೇಳಿ ಅದನ್ನ ಮಂಡನೆ ಆಗೋದಿಲ್ಲ 2018ರಲ್ಲಿ. ಅದಾದ ಬಳಿಕ ಮತ್ತೆ 2023ಕ್ಕೆ ಆಯೋಗಕ್ಕೆ ಹೊಸ ಅಧ್ಯಕ್ಷರು ಬಂದ ನಂತರ 24ಕ್ಕೆ ಏನು ಒಂದು ವರದಿಯನ್ನ ಮಂಡನೆ ಆಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಸರ್ಕಾರ ಅದನ್ನ ಒಂದ್ ರೀತಿಯಲ್ಲಿ ಹಾಗೆ ಇಟ್ಕೊಂಡಿದೆ, ಅದನ್ನ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡಂತ ಹಾವಿನ ತರ ಅದನ್ನ ತೋರಿಸ್ತಾ ಇದೆ ಯಾರಿಗಾರು ಸರ್ಕಾರ. ಸಮೀವುಲ್ಲಾ ಸರ್, ಏನ್ ಇಟ್ಕೊಂಡಿದೆ ಅಂದ್ರೆ ಈಗ ವರದಿಯನ್ನ ಮಂಡನೆ ಮಾಡ್ತೇವಿ, ವರದಿಯನ್ನು ಬಿಡ್ತೇವಿ ಅಂತ ಹೇಳ್ತಾರೆ, ಅದನ್ನ ಕ್ಯಾಬಿನೆಟ್ ತರ್ತೇವೆ ಅಂತ ಹೇಳಿ ಅದನ್ನ ಬಿಡ್ತಿಲ್ಲ. ಇಲ್ಲಿ ರಾಜಕೀಯವಾಗಿ ಒಂದಿಷ್ಟು ಬೆಳವಣಿಗೆಗಳಾದಾಗ ಕಾಂಗ್ರೆಸ್ ನಲ್ಲಿ ಈ ವರದಿಯನ್ನ ಇಟ್ಕೊಂಡು ಒಂದು ಬುಟ್ಟಿಯಲ್ಲಿರುವಂತಹ ಹಾವನ್ನು ತೋರಿಸಿದ ರೀತಿ ತೋರಿಸ್ತಾರೆ ಎಂಬಂತ ಆರೋಪಗಳು ಬರ್ತಾ ಇರುವಂತದ್ದು. ಹಾಗಾಗ್ತಿದೆಯಾ? ಡೆಫಿನೆಟ್ಲಿ ಈಗ ಅವರು ಆ ವರದಿಯನ್ನ ಮುನ್ನೆಲೆ ತರ್ತಿರೋದ್ರ ಹಿಂದೆ ಬಲಿಷ್ಠವಾದಂತಹ ರಾಜಕೀಯ ಕಾರಣ ಖಂಡಿತ ಇದೆ. ಯಾಕೆ ಅಂತಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜಾತಿಯನ್ನ ಆಧರಿಸ್ಬಿಟ್ಟು ವಿಕೇಂದ್ರೀಕರಣ ಆಗ್ತಿದೆ. ಫಾರ್ ಎಕ್ಸಾಂಪಲ್, ನೀವು ಬಿಜೆಪಿ ಮತ್ತು JDS ಅಲಯನ್ಸ್ ಅನ್ನ ನೀವು ನೋಡ್ಕೊಂಡ್ರೆ ಸಾಮಾನ್ಯವಾಗಿ ಎಲ್ಲ ಗೊತ್ತಿರುವಂತದ್ದು ಬಿಜೆಪಿ ಸ್ಟ್ರಾಂಗ್ಲಿ ಬ್ಯಾಕ್ ಇದೆ. ಹಲೋ, ಬಿಜೆಪಿ ಸ್ಟ್ರಾಂಗ್ಲಿ ಬ್ಯಾಕ್ಡ್ ಬೇ ಒಂದು ಲಿಂಗಾಯತ ಸಮುದಾಯದ ಒಂದು ಬಲಿಷ್ಠ ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತು. ಹಳೆ ಮೈಸೂರಲ್ಲಿ ಒಕ್ಕಲಿಗರು ಹೆಚ್ಚು ಸಪೋರ್ಟ್ ಇರುವಂತಹ ಪಕ್ಷ JDS ಅನ್ನೋದು, ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಇರುವಂತಹ ಒಂದು ಚರ್ಚೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ JDS ನಂತಹ ಪಕ್ಷಗಳು ಎರಡು ಸಮುದಾಯಗಳ ರಾಜಕೀಯ ಶಕ್ತಿಯ ಪ್ರತಿಬಿಂಬ ಆಗಿರುವಂತಹ ಈ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನ ಇಟ್ಕೊಂಡು ಅವರು ಮತ್ತೊಂದು ಪರ್ಯಾಯ ಶಕ್ತಿಯನ್ನ, ರಾಜಕೀಯ ಶಕ್ತಿಯನ್ನ ರೂಪಿಸೋದಕ್ಕೆ ಪಕ್ಷದ ಒಳಗೆ ಮತ್ತು ಪಕ್ಷದ ಹೊರಗೆ ತಾನು ಬಲಶಾಲಿ ಆಗೋದಕ್ಕೆ ಎರಡೂ ಕೂಡ, ಅದು ಪಕ್ಷದ ಹೊರಗೆ ಮತ್ತು ಪಕ್ಷದ ಒಳಗೆ ಅಲ್ಲಿ ಅವ್ರು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೆಚ್ಚು ಬಲಶಾಲಿ ಆಗೋದಕ್ಕೆ ಈ ರಿಪೋರ್ಟ್ ಅನ್ನ ಬಳಸ್ತಾ ಇರೋದಂತೂ ಅದು ಖಂಡಿತ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಸರಿ ಇದ್ರೆ ಚರ್ಚೆಗೆ ಬರ್ಬೇಕಾಗಿತ್ತು, ಆದ್ರೆ ಚರ್ಚೆಗೆ ಬರ್ಲಿಲ್ಲ. ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಅಂತ ಇವತ್ತು ಬ್ರೀಫಿಂಗ್ ಅಲ್ಲೂ ಕೂಡ
ಪಾಟೀಲ್ ಅದನ್ನ ಹೇಳಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಬರ್ತಿದ್ದಂಗೆನೆ ಸ್ವೀಕಾರ ಅಂತೇನಲ್ಲ ಅದು. ಹೌದು, ಕ್ಯಾಬಿನೆಟ್ ಅಲ್ಲಿ ಬರ್ತಿದ್ದಂಗೆನೆ ಅದೇನ್ ಕ್ಯಾಬಿನೆಟ್ ಮುಂದೆ ಮಣ್ಣೆ ಆಗ್ತಿದ್ದಂಗೆನೆ ಅಥವಾ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಿದ್ದಂಗೆನೆ ಅದೇನ್ ಅಪ್ರೂವಲ್ ಅಂತೇನಲ್ಲ ಅದು. ಸ್ಪೀಕರ್ ಏನಲ್ಲ, ಏನ್ ಅದ್ರ ಮೇಲೆ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರೆ. ಚರ್ಚೆಗೆ ಇಡ್ತಾರೆ, ಅವ್ರ ರಿಪೋರ್ಟ್ ಬರ್ಬೇಕು. ಆ ಕ್ಯಾಬಿನೆಟ್ ಸಬ್ ಕಮಿಟಿ ಇನ್ನೂ ಒಂದು ಎಷ್ಟ್ ದಿನ ಎಳೆಯುತ್ತೋ ಅದು ಹೇಳೋದಕ್ಕೆ ಆಗೋದಿಲ್ಲ. ಆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾಗುತ್ತೋ ಆ ರಿಪೋರ್ಟ್ ಅನ್ನ ಮತ್ತೆ ಹೌಸ್ ಮುಂದೆ ಇಡ್ತಾರೆ. ಈ ತರದ ಒಂದು ಪ್ರೋಸೆಸ್ ಅದು. ಹೀಗಾಗಿ ಒಟ್ಟು ಈ ಒಂದು ರಿಪೋರ್ಟ್ ರಾಜಕೀಯವಾಗಿಯೂ ಕೂಡ ಆಡಳಿತ ಪಕ್ಷ ಇದನ್ನ ಬಳಕೆ ಮಾಡ್ಕೊಳಕ್ ನೋಡ್ತಿರೋದು. ಅದು ಪಕ್ಷದ ಒಳಗಿರುವ ಕೆಲವು ಗುಂಪುಗಳನ್ನ ಸರಿ ಬರೀಲಿಕ್ಕೆ ಮತ್ತು ನ್ಯಾಚುರಲಿ ಪಕ್ಷದ ಹೊರಗೆ ಅಂತಂದ್ರೆ ಇತರೆ ಪಕ್ಷಗಳನ್ನ ಕೌಂಟರ್ ಮಾಡೋದಕ್ಕೆ ಒಂದು ಫಾರ್ಮುಲಾ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿರೋದು ಅಂತ ನಿಜ. ರೇಣುಕಾ ಪ್ರಸಾದ್ ಸರ್, ಇದು ವರದಿಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಮೀವುಲ್ಲಾ ಸರ್. ಸೊ ಹೀಗಾಗಿ ಆ ವರದಿ ಅಕ್ಸೆಪ್ಟ್ ಆಗಿ ಅದನ್ನ ಮತ್ತೆ ಸದನಗಳಲ್ಲಿ ಮಂಡಿಸಿ ಅದನ್ನ ಕೇಂದ್ರ ಸರ್ಕಾರ ಕಳುವಂತದ್ದು, ಕೇಂದ್ರ ಹಿಂದುಳಿದ ವರ್ಗ ಆಯೋಗ ಕಳಿಸುವಂತದ್ದು, ಇದೆಲ್ಲ ಆಗೋದಕ್ಕೆ ಟೈಮ್ ಇದೆ. ಹೀಗಾಗಿ ಆ ಸರಿ ಇಲ್ದಿದ್ರೆ ಅದು ಅಕ್ಸೆಪ್ಟ್ ಆಗೋದಿಲ್ಲಲ್ವಾ? ಯಾಕಂದ್ರೆ ಅದು ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇಡ್ತಾರೆ, ಮತ್ತೆ ಚರ್ಚೆ ನಡೀತದೆ. ಅದನ್ನ ವಿರೋಧ ಮಾಡೋದು ಯಾಕೆ ಅಂತ ಹೇಳಿ ನೀವಂತಲ್ಲ, ಬೇರೆದವರು. ಅಲ್ಲ, ನಾನು ಇಲ್ಲಿವರೆಗೂ ವಿರೋಧ ಮಾಡಿದ್ದು ಏನಕ್ಕೆ ವಿರೋಧ ಮಾಡಿದ್ದಿನ ಕಾರಣಗಳನ್ನು ಕೊಟ್ಟೆ. ಇದು ರಾಜಕೀಯಕ್ಕೆ ಬಳಸ್ಕೊಂತಾರೆ, ಮತ್ತೊಂದು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರು ಹಿರಿಯ ಪತ್ರಕರ್ತರು ಇದಾರೆ, ಅವ್ರಿಗೆ ಸೂಕ್ಷ್ಮಗಳು ಗೊತ್ತಿದೆ, ಅವ್ರು ಮಾತಾಡ್ತಾರೆ. ಆದ್ರೆ ನಮಗೆ ಈ ರೀತಿ ಅನಾಲಿಸಿಸ್ ಮಾಡೋದು ನಮ್ಮ ದೃಷ್ಟಿಯಿಂದ ಸರಿ ಅಲ್ಲ. ಆ ಕಾರಣಕ್ಕೆ ನಾನು ಹೇಳಕ್ ಹೋಗೋದಿಲ್ಲ. ಅದು ಸರಿ ಇರ್ಬೋದು, ರಾಜಕೀಯ ಕಾರಣಕ್ಕೋಸ್ಕರ ಈ ರಿಪೋರ್ಟ್ ಅನ್ನ ಬಳಸ್ಕೊಂತ ಇರ್ಬೋದು. ಆದ್ರೆ ಈ ಹಂತದಲ್ಲಿ ನಮ್ಮ ಏನಿದೆ ಇದು ನಾಳೆ ಕ್ಯಾಬಿನೆಟ್ ಇಟ್ಟ ತಕ್ಷಣ ಪಾಸ್ ಆಯ್ತು ಅಂತ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಮ ಸಮುದಾಯದ ಮಂತ್ರಿಗಳಿದ್ದಾರೆ. ಈ ಸರ್ಕಾರದಲ್ಲಿ ಸುಮಾರು 36 ಜನ ನಮ್ಮ ಸಮುದಾಯದ ಶಾಸಕರಿದ್ದಾರೆ. ಇವರೆಲ್ಲರಿಗೂ ಈ ಸಮಾಜದ ತೊಂದರೆ ಆಗ್ತದೆ ಅಂದ್ರೆ ಅವರು ಅದನ್ನ ಸುಲಭವಾಗಿ ಬಿಡ್ತಾರೆ ಅನ್ನೋದು ನಮಗೆ. ಯಾಕೆ ಈಗಾಗಲೇ ನಾವು ಜನಪ್ರತಿನಿಧಿಗಳ ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ಇವು ಎಲ್ಲಾ ವಿಷಯಗಳು ಇರೋದ್ರಿಂದ ಇದು ಸಹಜವಾಗಿ ನಮ್ಗೇನು ಆತಂಕ ಇಲ್ಲ. ಮೊನ್ನೆ ಆದ ತಕ್ಷಣ ಇದರಿಂದ ಏನಾಗೋಗ್ಬಿಡ್ತದೆ ಅನ್ನೋ ಆತಂಕ ಏನ್ ನಮ್ಗೇನಿಲ್ಲ. ಆದ್ರೆ ಅನವಶ್ಯಕವಾಗಿ ಇಂಥ ವಿಷಯಗಳನ್ನ ಹೇಳೋದು ಸಮುದಾಯಗಳ ಮಧ್ಯೆ ಬೇರೆ ಬೇರೆ ಸಮಾಜಗಳ ಮಧ್ಯೆ ಒಡಕುಂಟನ್ನು ಮಾಡ್ತಕ್ಕಂಥ ಏನ್ ಪ್ರಯತ್ನಗಳು ಆಗ್ತಾ ಇದೆ, ಇದನ್ನ ನಾವು ವಿರೋಧಿಸ್ತಾ ಇದೀವಿ. ಹೌದು. ಈಗ ನಿಮ್ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಿರ್ತಕ್ಕಂಥ ವರದಿಗಳನ್ನ ನೋಡಿದ್ರೆ 2 ಬಲಿಷ್ಠ ಬಲಾಢ್ಯ ಸಮುದಾಯದವರು ಎಲ್ಲರನ್ನು ವಿರೋಧ ಮಾಡ್ತಾರೆ ಅಂತಕ್ಕಂಥ ಏನ್ ವಿಷಯಗಳು ಇದು ಸಮುದಾಯಗಳ ಮಧ್ಯೆ ಒಂದು ಸಾಮರಸ್ಯವನ್ನು ಕಾಪಾಡಬೇಕಾಗಿತ್ತು, ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅನವಶ್ಯಕವಾಗಿ ಅಂಕಿ ಅಂಶಗಳ ಮುಖಾಂತರ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ಏನಾಗ್ತಾ ಇದೆ, ಇದು ನಿಜವಾಗ್ಲೂ ಬೇಸರದ ಸಂಗತಿ. ಇದು ಆಗ್ಬಾರ್ದು. ಸರ್ಕಾರಕ್ಕೆ ಬದ್ಧತೆ ಇದ್ದದ್ದೇ ಆದ್ರೆ ಸರ್ಕಾರಕ್ಕೆ ಬದ್ಧತೆ ಇದ್ರೆ ವರದಿಯನ್ನ ನ್ಯಾಯವಾಗಿ ಮಾಡಿ, ಈಗಿನ ಟೆಕ್ನಾಲಜಿನ ಬಳಸ್ಕೊಳ್ಳಿ, ಸರಿಯಾದ ಮಾಹಿತಿಗಳನ್ನ ನೀವು ಸಂಗ್ರಹಣೆ ಮಾಡಿ ಖಂಡಿತವಾಗಿ ಯಾರಿಗೆ ಅವಶ್ಯಕವಾಗಿ ಯೋಜನೆಗಳು ತಲುಪಬೇಕು ಅಂತ ಕೊಡೋದ್ರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ, ಅದಾಗ್ಲಿ. ಆದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ವಿಷಯಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಅದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ, ಆ ಪಕ್ಷದ ಹಿತದೃಷ್ಟಿಯಿಂದಲೂ ಒಳ್ಳೆಯದಾಗದಿಲ್ಲ. ಇಂಥ ಸಮುದಾಯಗಳು ಅಂಶಗಳಿದಾವಲ್ಲ, ಈಗ ಜನಸಂಖ್ಯೆ ಯಾವ ರೀತಿ ಇದೆ ಅನ್ನೋಂಥದ್ದು, SC/ST ಮೊದಲ ಸ್ಥಾನ, 2ನೇ ಸ್ಥಾನದಲ್ಲಿ ಮುಸ್ಲಿಮರು, ಈ ಸೋರಿಕೆ ಆಗಿರುವಂತದ್ದು ಇದು ವರದಿಯಲ್ಲಿನ ಅಂಶಗಳಲ್ಲ. ಎಲ್ಲಿವರೆಗೆ ಅವ್ರು ಎಕ್ಸೆಪ್ಟ್ ಆಗಿ ಅದು ಮಂಡನೆ ಆಗಿ ಅದು ಎಕ್ಸೆಪ್ಟ್ ಆಗೋವರೆಗೆ ಅಲ್ಲ. ಅದಕ್ಕೆ ಏನಾರ ನಿಮಗೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ? ಈ ರೀತಿ ಆಗಿರೋದ್ರಿಂದ ನಮ್ಮ ಸಮಾಜ ಅಥವಾ ನಿಮ್ಮ ಸಮಾಜ ಕಡಿಮೆ ಆಗಿದೆ, ಅದ್ರ ಬಲ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ ವರದಿ ಅಂತ, ಅದಕ್ಕೆ ಏನಾರ ವಿರೋಧ ವ್ಯಕ್ತ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ನಮ್ಮಲ್ಲಿ ಕೆಲವು ಏನು ಅನುಮಾನಗಳಿದ್ದು, ಅದ್ರ ಜೊತೆಗೆ ಚಿನ್ನಪ್ಪ ರೆಡ್ಡಿ ಆಯೋಗ ಏನ್ ರಿಪೋರ್ಟ್ ಮಾಡಿತ್ತು ಅದ್ರಲ್ಲಿ 17.25% ನಮ್ಮ ವೀರಶೈವ ಲಿಂಗಾಯತ ಸಮುದಾಯದವರಿದ್ದಾರೆ ಅಂತ ಹೇಳಿ ಆಗ 84 ಅಲ್ಲಿ ಬಂದಂತ ರಿಪೋರ್ಟ್ ಅಲ್ಲಿ ಇತ್ತು. ಅದರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಗುರುತಿಸಿದ್ದೆಷ್ಟು, ನಮ್ದು 38 ಜಾತಿಗಳನ್ನಷ್ಟೇ ಗುರುತಿಸಿದ್ದವಾಗ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವೀರಶೈವ ಲಿಂಗಾಯತರು 38 ಜಾತಿಗಳನ್ನ ಗುರುತಿಸಿ ಸುಮಾರು 65ರಿಂದ 69 ಲಕ್ಷ ಅವಾಗಿನ ಸಂಖ್ಯೆ ಅಂತೇಳಿ ಆ ರಿಪೋರ್ಟ್ ಅಲ್ಲಿ ಹೇಳಿದ್ರು. ಅದಾದ ಮೇಲೆ ಈಗ ಈ ಆಯೋಗದ ಮುಂದೆ 98 ಉಪಜಾತಿಗಳನ್ನ ಗುರುತಿಸಿದ್ದಾರೆ. ಅದಾದ್ಮೇಲೆ ಸುಮಾರು ವರ್ಷಗಳು ಆಯೋಗ ಮಾಡಿರ್ತಕ್ಕಂಥ ಸಮೀಕ್ಷೆಗಳು ಮತ್ತೊಂದು ಇದರಿಂದ ನಮ್ಮ ಸಮುದಾಯಗಳ ಸಂಖ್ಯೆ ಹೆಚ್ಚಾಗಿದೆ. 38 ಇದ್ದಿದ್ದು ಇವತ್ತು 98ಕ್ಕೆ ಬಂದಿದ್ದೀವಿ. ಆದ್ರೆ ಸಂಖ್ಯೆ ಮಾತ್ರ 90ಕ್ಕಿಂತ ಕಮ್ಮಿನೇ ಇದೆ.
ಅಂದ್ರೆ 65 ಲಕ್ಷ ಇವತ್ತು ನಿಮ್ಮ ಮಾಧ್ಯಮಗಳ ಪ್ರಕಟ ಆಗ್ತಿರ್ತಕ್ಕಂಥ ವರದಿಗಳಿಂದ ಏನ್ ತೋರಿಸ್ತಾ ಇದ್ದಾರೆ, ಇದು ಸಹಜವಾಗಿ ಆತಂಕ ಮೂಡಿಸ್ತಕ್ಕಂಥದ್ದು. 38 ಜಾತಿಗಳನ್ನು ತೋರಿಸಿದಂತ ಸಮೀಕ್ಷೆನಲ್ಲೇ ನಾವು 69 ಲಕ್ಷ ಇದ್ದಂತವ್ರು ಈಗ 98 ಉಪಜಾತಿಗಳನ್ನ ಸಮೀಕ್ಷೆಯಲ್ಲಿ ತೋರಿಸಿ ನೀವು 65 ಲಕ್ಷ ಇದೀರಿ ಅನ್ನೋ ಮಾಹಿತಿಯನ್ನ ನೀವು ಹೇಳ್ತಾ ಇದ್ದೀರಿ ಅನ್ನೋದಾದ್ರೆ ನಿಜವಾಗ್ಲೂ ಇದು ಆತಂಕ ಮೂಡಿಸ್ತಕ್ಕಂಥ ಇವೆಲ್ಲ ವರದಿಗಳು. ಇದು ಸತ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಾಧ್ಯಮಗಳು ಕಂಟಿನ್ಯೂಸ್ ಆಗಿ ಕಳೆದ 10 ವರ್ಷಗಳಿಂದ ಈ ಮಾಹಿತಿಗಳನ್ನ ಹಂಚ್ಕೊಂತ ಬರ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಇಲ್ಲಿ ತನಕ ಆಯೋಗ ಆಗ್ಲಿ ಸರ್ಕಾರ ಆಗ್ಲಿ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ. ಹಾಗಾಗಿ ಸಹಜವಾಗಿ ನಮ್ಮಲ್ಲಿ ಇವೆಲ್ಲ ಆತಂಕಗಳು ಮೂಡಿಸ್ತವೆ. ಸಮೀವುಲ್ಲಾ ಸರ್, ಏನಂತ ಹೇಳಿದ್ರೆ 9 ವರ್ಷ ಆಯ್ತು ಈಗ ಕಮಿಟಿಯನ್ನ ರಚನೆ ಮಾಡಿ. ಆಗಿನಿಂದ 9 ವರ್ಷಗಳ ಕಾಲ ಯಾವುದೇ ದತ್ತಾಂಶ ಇದ್ರೂ ಕೂಡ ಬದಲಾವಣೆ ಆಗ್ತಾನೆ ಇರ್ತದೆ. ಈ ವರದಿ ಎಷ್ಟರ ಮಟ್ಟಿಗೆ ಸಮಂಜಸ, ಎಷ್ಟರ ಮಟ್ಟಿಗೆ ಇದನ್ನ ಸರ್ಕಾರ ಒಪ್ಬಹುದು? ಯಾಕಂತ ಹೇಳಿದ್ರೆ ಜನಸಂಖ್ಯೆ 9 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತದನ್ನ ಮುಂದುವರ್ಸ್ಕೊಂಡು ಹೋಗಿರುವಂತದ್ದು, ಅದನ್ನ ಒಪ್ಬೋದಾ ಈಗ ಅಂತ ಹೇಳಿ? ದತ್ತಾಂಶದಲ್ಲಿ ಬದಲಾವಣೆ ಆಗಿರಲ್ವಾ? ಜನಸಂಖ್ಯೆ ಬೆಳೆದಿರ್ತದೆ, ಹೆಚ್ಚು ಕಡಿಮೆ ಆಗಿರ್ತದೆ, ಎಲ್ಲಾನು ಕೂಡ ಆಗಿರಲ್ವಾ 9 ವರ್ಷಗಳ ಕಾಲದಲ್ಲಿ? ಸಮೀವುಲ್ಲಾ ಸರ್, ಜಿಜ್ಞಾಸನೆ ಅದ್ರಲ್ಲೇನು ಎರಡು ಮಾತಿಲ್ಲ. 10 ವರ್ಷಗಳ ಅವಧಿ ಅದು ಜನಸಂಖ್ಯೆ ದೃಷ್ಟಿಯಿಂದ ಸಾಮಾಜಿಕ ಸಿಚುವೇಶನ್ ಅಥವಾ ಶೈಕ್ಷಣಿಕವಾಗಿ ತಕ್ಕ ಮಟ್ಟಿಗೆ ಬದಲಾವಣೆ ಆಗ್ಬೇಕಾದ್ರೆ 1 ದಶಕ ಅಂತಂದ್ರೆ ಅದು ಕನ್ಸಿಡರಬಲ್ ಅವಧಿ. ಅದನ್ನ ನಾನು ಒಪ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಕ್ರಾಪ್ ಮಾಡಿ ಇದನ್ನ ಇನ್ನೊಂದು ಆಯೋಗ ರಚನೆ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಇನ್ನೊಂದು ಸಮುದಾಯ ಅದನ್ನೇ ತಲೆ ಎತ್ತಿದ್ರೆ ಕೊನೆಯಲ್ಲಿ ಅದಕ್ಕೊಂದು ಟೈಮ್ ಗಡುವು ಕೊಡ್ಬೇಕಲ್ವಾ? ಅಂದ್ರೆ ವರದಿ ಈಗ ಜನಸಂಖ್ಯೆ ಸರಿ, ರಿಪೋರ್ಟ್ ಬಗ್ಗೆನೆ ಬೇರೆ ಸಮುದಾಯ ಅಬ್ಜೆಕ್ಟ್ ಮಾಡುತ್ತೆ. ನಮ್ ಮನೆಗೆ ಬಂದಿಲ್ಲ, ನಮ್ ನೋಡಿಲ್ಲ, ನನ್ ಮನೆನೇ ಹಿಂಗಿದೆ, ನಂದು ಅಲ್ಲಿ ಹಂಗಿದೆ, ನನ್ ಡೀಟೇಲ್ಸ್ ತಗೊಂಡಿಲ್ಲ, ಅದು ಮೆಥಡ್ ಆಫ್ ಸರ್ವೆ ಸರಿ ಇಲ್ಲ ಅಂತ ಇನ್ನೊಬ್ರು ತಕರಾರು ಎತ್ತಿದ್ರು ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ? ಓಕೆ, ಹೌದು, ಸಹಜವಾಗಿ ಅವಾಗ ವಿರೋಧ ವ್ಯಕ್ತ ಆದ್ರೆ ಮತ್ತೆ ಇದೇ ರೀತಿ ಗೊಂದಲ ಮುಂದುವರಿತದೆ ಅಲ್ವಾ? ಹೀಗಾಗಿ ನಮಗೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಗೊತ್ತಿಲ್ಲ. ಮತ್ತು ಅದನ್ನ ಒಂದು ರಿಪೋರ್ಟ್ ಅನ್ನ ಚರ್ಚೆಗೆ ತಗೊಂಡು ಒಂದು ಸರ್ಕಾರ ಕ್ಲಾರಿಫೈ ಮಾಡ್ಬೇಕು. ಅದಿನ್ನು ಕ್ಯಾಬಿನೆಟ್ ಮುಂದೆ ತಂದಿಲ್ಲ. ಇಲ್ಲ ಆಯೋಗದ ಅಧ್ಯಕ್ಷರು ಅದನ್ನ ಹೇಳ್ಬೇಕು. ಅವ್ರು ನಾನು ಅದನ್ನ ಲೀಕ್ ಮಾಡಲ್ಲ, ಗೌರ್ಮೆಂಟ್ ಕೊಡ್ತಿದೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ತಿಳುವಳಿಕೆ ಪ್ರಕಾರ ಕಾಂತರಾಜ್ ವರದಿನೇ ಅಲ್ಲ ಅದು. ಯಾಕೆ ಅಂತಂದ್ರೆ ಜಯಪ್ರಕಾಶ್ ಹೆಗಡೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ರಿಪೋರ್ಟೇ ಇಲ್ಲ ಅವ್ರು ಕೊಟ್ಟಿರೋದು. ಎಲ್ಲ ಮಿಸ್ ಆಯ್ತು, ಗೌರ್ಮೆಂಟ್ ಹತ್ರ ಇದೆಯೋ ಇಲ್ಲೂ ಇಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಸ್ಟೇಟ್ಮೆಂಟೇ ಮಾಡಿದ್ರು. ಹಾಗಾದ್ರೆ ಜಯಪ್ರಕಾಶ್ ಹೆಗಡೆ ಕೊಟ್ಟ ರಿಪೋರ್ಟ್ ಏನ್ ಬೇಸು ಅನ್ನೋದು ಚರ್ಚೆಗೀಡಾಗುತ್ತೆ. ಅಫ್ಕೋರ್ಸ್ ಅವ್ರು ಹೇಳಿದ್ರು ನಮ್ಮ ಹತ್ರ ಇನ್ಪುಟ್ಸ್ ಇತ್ತು, ಡಾಟಾ ಇತ್ತು, ಎಂಪರಿಕಲ್ ಡೇಟಾ ಎಲ್ಲ ಕಂಪ್ಯೂಟರ್ನೇ ಸ್ಟೋರ್ ಆಗಿತ್ತು, ನಾವು ಅದನ್ನೆಲ್ಲ ಬಳಸ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಕೆಲವು ಕರೆಕ್ಷನ್ಸ್ ಎಲ್ಲ ಮಾಡಿದೀವಿ, ಇನ್ನಷ್ಟು ದತ್ತಾಂಶಗಳು ಸಂಗ್ರಹ ಎಲ್ಲ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಕಾಂತರಾಜ್ ರಿಪೋರ್ಟೇ ಇಲ್ಲ ಅನ್ನೋ ಮಾತು ಒಂದ್ ಹಂತದಲ್ಲಿ ಕೇಳ್ಕೊಂತ ರಿಪೋರ್ಟ್ ಎಲ್ಲೋಯ್ತು ಹಂಗಾದ್ರೆ? ಹೌದು, ಯಾರಿಗೂ ಕೊಟ್ಟಿಲ್ವಲ್ಲ. ಮೋಸಿನ್ ಅವ್ರ ಕೈ ಕೊಟ್ಟಿದ್ದು, ಮೆಂಬರ್ ಸೆಕ್ರೆಟರಿ ಅವ್ರ ಕೈಲಿ ಕೊಟ್ಟಿದ್ದೆ ನಾನು, ಗೌರ್ಮೆಂಟಿಗಂತೂ ಕೊಟ್ಟಿಲ್ಲ. ದ್ವಾರಕಾನಾಥ್ ಅವರು ರಿಪೋರ್ಟ್ ಅನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದನ್ನ ಸ್ವೀಕಾರ ಮಾಡ್ಲಿಲ್ಲ ಯಡಿಯೂರಪ್ಪ ಗೌರ್ಮೆಂಟ್. ಅದನ್ನ ಅವ್ರ ಕಡೆ ಗವರ್ನರಿಗೆ ಕೊಟ್ರು. ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಬಹಿರಂಗವಾಗಿ ಬಿಡುಗಡೆ ಮಾಡಿದ್ರು ದ್ವಾರಕಾನಾಥ್ ಅವರು, ಹಿಂದುಳಿದ ಆಯೋಗದ ಅವರ ಅಧ್ಯಕ್ಷರಾಗಿದ್ದಾಗ. ರಿಪೋರ್ಟ್ ಅನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಿ ತಗೊಳ್ಳೇ ಇಲ್ಲ, ಟೈಮೇ ಕೊಡ್ಲಿಲ್ಲ. ಅವ್ರ ಕಡೆ ಗವರ್ನರಿಗೆ ಕೊಟ್ರು, ಆಮೇಲೆ ರಿಪೋರ್ಟ್ ಅಲ್ಲಿ ಇರೋ ಅಂಶಗಳನ್ನ ಬಿಡುಗಡೆ ಮಾಡಿದ್ರು. ಇವರು ಅಷ್ಟೇ ರಿಪೋರ್ಟ್ ರಿಪೋರ್ಟ್ ಏನು ಕಾನ್ಫಿಡೆನ್ಶಿಯಲ್ ಆಗೇ ಇರಬೇಕು, ಏನ್ ಲಕೋಟೆ ಕವಲ್ ಹಾಕಿ ಅಂಟ್ ಹಾಕ್ಬಿಟ್ಟೆ ಕೊಡ್ಬೇಕು, ಅದನ್ನೇನ್ ರಿಲೀಸ್ ಮಾಡಂಗಿಲ್ಲ, ಆ ತರ ಏನಿಲ್ಲ. ಅದೇ ಡಿಫೆನ್ಸ್ ಸೀಕ್ರೆಟ್ ಅಲ್ಲ, ಅದೇನು ದೇಶದ ಭದ್ರತೆ ವಿಚಾರನೂ ಏನಲ್ಲ. ಅದು ಜನಸಾಮಾನ್ಯರ ಬದುಕಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಸಾರ್ವಜನಿಕರ ಹಣ ಬಳಕೆ ಆಗಿದೆ, ಚರ್ಚೆ ಆಗ್ಲಿ, ರಿಲೀಸ್ ಮಾಡಿದ್ ವಾಟ್ ಇಸ್ ರಾಂಗ್? ತಪ್ಪೇನಿದೆ ಅದರಲ್ಲಿ? ಅದ್ರಲ್ಲಿ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳ್ಳೋ ಅಂತದ್ದು ಏನು ಇಲ್ಲ. ಅದು ಪಬ್ಲಿಕ್ ಡೊಮೈನ್ ಗೆ ಬರ್ಬೇಕು, ಪಬ್ಲಿಕ್ ಡೊಮೈನ್ ಅಲ್ಲಿ ಡಿಸ್ಕಷನ್ ಆಗ್ಬೇಕು, ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆ ಆಗ್ಬೇಕು, ಒಪಿನಿಯನ್ ಬರ್ಬೇಕು ಅದ್ರಲ್ಲಿ. ಮತ್ತೆ ಅದ್ರಲ್ಲಿ ಕೆಲವು ಆರೋಗ್ಯಕರ ಬದಲಾವಣೆಗಳು ಅಗತ್ಯ ಇತ್ತು ಅಂತಂದ್ರೆ ಆಯೋಗದ ಮುಂದೆ ಹೋಗ್ಬೇಕು ಅವ್ರು ರೆಪ್ರೆಸೆಂಟೇಷನ್ ನಲ್ಲಿ. ಈಗ ಯಾವ್ದು ಸರಿ ಇಲ್ಲ ಅಥವಾ ಸರಿ ಇತ್ತು ಗೌರ್ಮೆಂಟಿಗೋ ಅಥವಾ ಸಂಘಟನೆಗಳಿಗೋ ಏನಾದ್ರು ಅಹವಾಲ್ ಇತ್ತು ಅಂದ್ರೆ ಅದನ್ನು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಏನು ಆಯೋಗ ಏನು ಅವ್ರೇನು ಪೂರ್ತಿ ಇದೇನಲ್ಲ, ಅವ್ರು ಹೇಳಿದ್ದೇ ಅಂತಿಮ ಅಂತೇನಲ್ಲ ಅದು. ಹೀಗಾಗಿ ಈ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಅದೇ ಈ ರಿಪೋರ್ಟ್ ಅಲ್ಲಿ ಏನಿದೆ ಮತ್ತೆ ಗೌರ್ಮೆಂಟ್ ಇದನ್ನ ಏನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಎರಡು ವಿಚಾರಗಳಿಗೂ ಕೂಡ ಯಾವ್ದು ಸ್ಪಷ್ಟತೆ ಇಲ್ಲ. ಏನ್ ಮಾಡುತ್ತೆ ಈಗ ಬೊಮ್ಮಾಯಿಯವರು ಆವಾಗಲೇ ಬಿಟ್ಟಿದ್ರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರ್ಬೇಕಾದ್ರೆ 4% ಮೈನಾರಿಟಿಗೆ ಇದ್ದಂತಹ ರಿಸರ್ವೇಶನ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅವ್ರಿಗೆ ಪವರ್ ಇಲ್ಲ. ಅಂತಂದ್ರೆ ಮೈನಾರಿಟಿಗೆ ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ರಿಸರ್ವೇಶನ್ ಅದು ಜಾತಿ ಅಥವಾ ಧರ್ಮಾಧಾರಿತ ರಿಸರ್ವೇಶನ್ ಅಲ್ಲ. ಸರ್, ಚಿಕ್ಕದಾಗಿ ಏನಾದ್ರು ಹೇಳ್ತೀರಾ ನೀವು ಈ ವಿಚಾರ ಕುರಿತಂತೆ? ಇಲ್ಲ, ಸಮೀವುಲ್ಲಾ ಸರ್ ಈಗ ಏನು ಪ್ರಸ್ತಾಪ ಮಾಡಿದ್ರು, ಏನ್ ಮಾತಾಡಿದ್ರು, ಆ ರಿಪೋರ್ಟ್ ಏನ್ ಕಾದೋಗಿದೆ ಆಯೋಗದಲ್ಲಿ ಇಲ್ಲ ಅಂತ ಹೇಳಿದ್ರು. ದತ್ತಾಂಶಗಳು ನಮ್ ಕಡೆ ಇತ್ತು ಅಂತ, ಇವ್ರ ಕಡೆಗೆ 25 ಪೇಜ್ 100 ಪೇಜಿನ ರಿಪೋರ್ಟ್ ಅನ್ನ, ಅಂತಿಮ ರಿಪೋರ್ಟ್ ಅನ್ನ ಇವ್ರ ಕಡೆಗೆ ಇಟ್ಕೊಳಕ್ ಆಗ್ದಂತವ್ರು ದತ್ತಾಂಶನ ಹೇಗೆ ಇಟ್ಕೊಂಡಿದ್ರು ಇವರು 8-9 ವರ್ಷಗಳ ಕಾಲ. ಆ ದತ್ತಾಂಶಗಳ ಬಗ್ಗೆ ಅನುಮಾನ ಸಹಜವಾಗಿ ಮೂಡ್ತದೆ. ನಿಮ್ಮಲ್ಲಿ ತಯಾರಾದ ರಿಪೋರ್ಟೇ ಇಲ್ಲ ಅಂತ ಕಳ್ಕೊಂಡಿದೀವಿ ಅನ್ನೋದಾದ್ರೆ ದತ್ತಾಂಶಗಳ ಬಗ್ಗೆ ಸಹಜವಾಗಿ ಅನುಮಾನ ಮೂಡ್ತದೆ. ಹಾಗಾಗಿ ಈ ದತ್ತಾಂಶಗಳು ಸರಿ ಇಲ್ಲ. ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇಲ್ಲ, ಇದು ತಾಂತ್ರಿಕವಾಗಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಕಾಂತರಾಜ್ ಆಯೋಗ ಅಥವಾ ಜಯಪ್ರಕಾಶ್ ಹೆಗಡೆ ಏನ್ ರಿಪೋರ್ಟ್ ಇದೆ, ಇದನ್ನ ತಾಂತ್ರಿಕ ಕಾರಣಗಳು ಮತ್ತು ಅಂಶಗಳಿಂದ ಈ ಎಲ್ಲ ಆಯೋಗ ನಡ್ಕೊಂಡಂತ ರೀತಿಗಳಿದೆಯಲ್ಲ, ಈ ಎಲ್ಲ ಅನುಮಾನ ಮೂಡಿಸ್ತಕ್ಕಂತ, ಬರೀ ಅವರು ಓವರಲ್ ಆಗಿ ಹೇಳಿದಂತದಲ್ಲ, ಸರ್ಕಾರಕ್ಕೆ ಅವರು ಪತ್ರದ ಮುಖಾಂತರ ಕೇಳಿದಾರೆ, ಅವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಮ್ಮಲ್ಲಿ ಇದಿಲ್ಲ, ರಿಪೋರ್ಟ್ ಇಲ್ಲ, ಕಳೆದೋಗಿದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕರೆಸ್ಪಾಂಡೆನ್ಸ್ ಮಾಡಿರ್ತಕ್ಕಂಥದ್ದು ದಾಖಲೆಗಳಿದ್ದಾವೆ. ಹಾಗಾಗಿ ನಾವು ಈ ವರದಿ ಬಗ್ಗೆ ಅನುಮಾನ ಇರೋದ್ರಿಂದ ಇದನ್ನ ವಿರೋಧ ಮಾಡ್ತಿದೀವಿ ಹೊರತು ಸರಿ. ಅದೇ ಇಷ್ಟೊತ್ತು ನಮ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ರೇಣುಕಾ ಸರ್ ನಿಮ್ಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಸಮೀವುಲ್ಲಾ ಸರ್ ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ಈ ವರದಿಯಲ್ಲಿ ಬಹಳಷ್ಟು ಗೊಂದಲಗಳಿವೆ. ಯಾವ ರೀತಿಯಾಗಿ ಇದನ್ನು ಸರ್ಕಾರ ಪರಿಹಾರ ಮಾಡುತ್ತೆ ಎಂಬುದನ್ನ ನಾವು ನೋಡ್ಬೇಕಾಗಿದೆ. ನಮಸ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.